ಎಲ್ಲರಿಗೂ ನಮಸ್ಕಾರ. ಈ ದಿನ 10ನೇ ತರಗತಿಯ ಮೊದಲ ಪದ್ಯವಾದ ಸಂಕಲ್ಪ ಗೀತೆಯನ್ನ ಅಭ್ಯಾಸ ಮಾಡೋಣ. ಸಂಕಲ್ಪ ಗೀತೆ ಏನು? ಸಂಕಲ್ಪ ಗೀತೆ ಸಂಕಲ್ಪ ಅಂದ್ರೆ ದೃಢ ನಿರ್ಧಾರ. ನಾವು ಯಾವುದೇ ಮನೆಯಲ್ಲಿ ಕುಟುಂಬದಲ್ಲಿ ಯಾರ್ದಾದ್ರೂ ವಿಶೇಷ ದಿನ, ಜನ್ಮದಿನ ಇರ್ಬೋದು, ಇಲ್ಲ ಮದುವೆ ಆನಿವರ್ಸರಿ ಇರ್ಬೋದು, ಹಾಗೆ ಏನ್ ಮಾಡ್ತಾರೆ, ನಮ್ಮ ಪೇರೆಂಟ್ಸ್, ನಮ್ಮ ಪೋಷಕರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರೇನು ಅರ್ಚನೆ ಮಾಡಿ ಅಂತ ನಾವು ಪುರೋಹಿತರಿಗೆ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಹೂವು ಹಣ್ಣು ನಾವು ತಗೊಂಡೋಗಿದಂತಹ ಒಂದು ಫಲಪುಷ್ಪವನ್ನ ಹಿಡಿದು ಸಂಕಲ್ಪ ಮಾಡಿ ಅಂತಾರೆ. ಅಂದ್ರೆ ಸಂಕಲ್ಪ ಅಂದ್ರೆ ಏನು ಅಂದ್ರೆ ದೃಢ ನಿರ್ಧಾರ. ನಮ್ಮ ಮನಸ್ಸಿನಲ್ಲಿ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಪೋಷಕರಿಗೆ ಒಳ್ಳೇದಾಗ್ಲಿ ಎನ್ನುವ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸ್ತೀವಿ. ಹಾಗಾದ್ರೆ GSS ಅವರು ಯಾವ ರೀತಿಯಾಗಿ ಇಡೀ ನಮ್ಮ ನಾಡಿನ, ನಮ್ಮ ಇಡೀ ದೇಶದ, ಇಲ್ಲ ಪ್ರಪಂಚದ ಎಲ್ಲರಿಗೂ ಕೂಡ ಸಮಸ್ಯೆಯ ಒಂದು ಸಾಗರದಲ್ಲಿ ತೊಳಲ್ತಾ ಇದ್ದಾರೆ. ಆ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅಂದ್ರೆ ಮನುಷ್ಯನಾದವನು ಯಾವ ರೀತಿಯ ಸಂಕಲ್ಪವನ್ನ ಕೈಗೊಳ್ಬೇಕು ಅನ್ನೋದನ್ನ ಸರಳವಾಗಿ, ಸುಲಲಿತವಾಗಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಮಾಡಿದ್ದಾರೆ. ಈ GSS 3ನೆಯ ರಾಷ್ಟ್ರಕವಿ. ಬನ್ನಿ ಮಕ್ಕಳ, ಹಾಗಾದ್ರೆ 3ನೆಯ ರಾಷ್ಟ್ರಕವಿ ಎಂದಾಗ ಮೊದಲನೆಯ ಮತ್ತೆ 2ನೆಯ ರಾಷ್ಟ್ರಕವಿ ಯಾರು ಅನ್ನೋದ್ರ ಸ್ವಲ್ಪ ಪರಿಚಯವನ್ನ ನಾನು ಮಾಡ್ತೀನಿ. ಈ ಮದ್ರಾಸ್ ಸರ್ಕಾರ 1949 ಮಾರ್ಚ್ 22ರಂದು ಏನ್ ಮಾಡಿತು, ಮದ್ರಾಸ್ ಸರ್ಕಾರ ಅವಾಗ ಇದ್ದಿದ್ದು. ಅದೇನಾಯ್ತು, ಭಾರತೀಯ ಭಾಷೆಗಳಲ್ಲಿ 5 ಭಾಷೆಗಳಲ್ಲಿ ತುಂಬಾ ಪ್ರಖ್ಯಾತವಾದಂತಹ ಕವಿಗಳಿಗೆ ಪ್ರಶಸ್ತಿಯನ್ನ ನೀಡ್ತಾ ಬಂತು. ರಾಷ್ಟ್ರಕವಿ ಎಂಬ ಅಭಿಧಾನವನ್ನ ಕೂಡ ನೀಡಿತು. ಅದರಲ್ಲಿ ಮೊದಲನೆಯ ರಾಷ್ಟ್ರಕವಿ ಯಾರು ಅಂದ್ರೆ ನಮ್ಮ ಕನ್ನಡದ ಮಂಜೇಶ್ವರ ಗೋವಿಂದ ಪೈ. ಅವರಿಗೆ 1949ರಲ್ಲಿ ಮೊದಲ ರಾಷ್ಟ್ರಕವಿ ಎಂಬ ಅಭಿಧಾನವನ್ನ ನೀಡ್ತಾರೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರ 1965ರಲ್ಲಿ ಕುವೆಂಪುರವರಿಗೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಿಮ್ಗೆ ಗೊತ್ತು, ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಕನ್ನಡಿಗ. ಆ ಕುವೆಂಪುರವರಿಗೆ 1965ರಲ್ಲಿ ರಾಷ್ಟ್ರಕವಿ ಎಂಬ ಅಭಿಧಾನವನ್ನ ಕೂಡ ನೀಡುತ್ತೆ. ಹಾಗಾದ್ರೆ 3ನೆಯ ರಾಷ್ಟ್ರಕವಿ ಯಾರು ಅಂದ್ರೆ ನಮ್ಮ GS ಶಿವರುದ್ರಪ್ಪ. ಇವರಿಗೆ 2006ರಲ್ಲಿ ಪ್ರಶಸ್ತಿಯನ್ನ ನೀಡಿತು. ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ವೀರರ ದಂಡು. ಎಷ್ಟು ಅತ್ಯದ್ಭುತವಾದ ಸೂಕ್ತಿ. ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು. ಒಂದು ಮಗುವಿಗೆ ಹಿಂದೆ ಗುರು ಇದ್ದ ಬೆನ್ನೆಲುಬಾಗಿ, ಹಾಗೆ ಮುಂದೆ ತಾನು ಏನು ಜೀವನದಲ್ಲಿ ಯಶಸ್ಸನ್ನ ಗಳಿಸ್ಬೇಕು, ಯಾವ ಒಂದು ಗುರಿಯನ್ನ ತಲುಪಬೇಕು ಅನ್ನೋ ಒಂದು ಏಮು ಮಗುವಿನಲ್ಲಿ ಫಿಕ್ಸ್ ಆಗಿತ್ತು. ಹಾಗಾಗಿ ಏನ್ ಬೇಕಾದ್ರೂ ಅವನು ಸಾಧನೆಯನ್ನ ಮಾಡ್ತಾ ಇದ್ದ. ಮಾಡ್ತೀನಿ, ನಾನು ಇದನ್ನ ಸಾಧನೆ ಮಾಡ್ತೀನಿ ಎಂದಾಗ ಅರ್ಧ ಯಶಸ್ಸನ್ನ ಗಳಿಸಿದ ರೀತಿಯಲ್ಲಿ ಅವನ ಜೀವನ ಸಾರ್ಥಕವಾಗ್ತಾ ಇತ್ತು. ಹಾಗಾದ್ರೆ ಈಗಿನ ಒಂದು ತಲೆಮಾರು ಏನಾಗ್ತಾ ಇದೆ, ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಹಾಗಾಗ್ಬಾರ್ದು. ನಾವು ಜೀವನದಲ್ಲಿ ಯಶಸ್ಸನ್ನ ಗಳಿಸ್ಬೇಕು. ಜೀವನದಲ್ಲಿ ಪ್ರತಿಯೊಬ್ರು ಕೂಡ ಸಾಧಕರಾಗ್ಬೇಕು. ಆ ಸಾಧಕರಾಗ್ಬೇಕು ಅಂದಾಗ ಅನೇಕ ಕಷ್ಟಗಳು, ತೊಂದರೆಗಳು, ಎಡರು ತೊಡರುಗಳು ನಮ್ಗೆ ಬರುತ್ತೆ. ಅದನ್ನೆಲ್ಲ ಒಂದು ಸಾಗರ, ಆ ಸಾಗರವನ್ನ ಈಜಿ ದಡ ಸೇರ್ಬೇಕು ಅಂದ್ರೆ ಅನೇಕ ಸಮಸ್ಯೆಗಳು, ನೋವು, ಸಂಕಟಗಳು ಜೀವನದಲ್ಲಿ ಎದುರಾಗುತ್ತೆ. ಅದನ್ನೆಲ್ಲ ಈಜಿ ನಾವು ದಡ ಸೇರಿದಾಗ ಸುಖವಾಗುತ್ತೆ. ಹಾಗೆ ಯಶಸ್ಸು ಎಂಬುದು ತಂತಾನಾಗೆ ಗಿಡದಿಂದ ಹಣ್ಣನ್ನ ಕಿತ್ತಷ್ಟು ಈಸಿ ಅಲ್ಲ. ಯಾರು ಕಷ್ಟಪಟ್ಟು ದುಡಿತಾರೋ ಅವ್ರಿಗೆ ಮಾತ್ರ ಆ ಯಶಸ್ಸು ಲಭಿಸುತ್ತೆ. ಈಗ ನಾವು ಉದಾಹರಣೆಯಾಗಿ ತಿಲಕರನ್ನೇ ತಗೊಳ್ಳೋಣ. ಅವ್ರು ಏನ್ ಮಾಡ್ತಾರೆ, ಸ್ವಾತಂತ್ರ್ಯವೇ ನನ್ನ ಅಜನ್ಮ ಸಿದ್ಧ ಹಕ್ಕು ಅಂತ ಅವರು ಘೋಷಣೆಯನ್ನ ಕೂಗ್ತಾರೆ, ಬಾಲಗಂಗಾಧರನಾಥ ತಿಲಕರವರು. ಇನ್ನು ಗಾಂಧೀಜಿಯವರನ್ನ ತಗೊಳ್ಳೋಣ. ಸ್ವಾತಂತ್ರ್ಯ ಗಳಿಸುವುದೇ ನನ್ನ ಜೀವನದ ಏಕೈಕ ಗುರಿ ಅಂತಾರೆ. ಅಂದ್ರೆ ಸ್ವತಂತ್ರ, ಅಹಿಂಸೆ, ಶಾಂತಿ ಮಂತ್ರವನ್ನ ಹೇಳ್ತಾ ಇಡೀ ಭಾರತವನ್ನ ಸ್ವತಂತ್ರವನ್ನ ಮಾಡ್ತಾರೆ. ಆ ಬ್ರಿಟಿಷರಿಂದ, ಗುಲಾಮಗಿರಿಯಿಂದ ನಮ್ಮನ್ನ ಮುಕ್ತವಾಗಿ ಮಾಡ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಏನಾಗ್ತಾರೆ, ಸಾಧಕರಾಗ್ತಾರೆ. ಅಂತಹ ಸಾಧಕರು ನಾವು ಕೂಡ ಆಗ್ಬೇಕು. ಹಾಗಾದ್ರೆ ಈ GSS ರವರು ಈ ಪದ್ಯ ಭಾಗದಲ್ಲಿ ಏನೇ ಹೇಳ್ತಾವ್ರೆ ನೋಡೋಣ. ಏನ್ ಹೇಳ್ತಾರೆ? ಅದಕ್ಕಿಂತ ಮುಂಚೆ GSS ರವರ ಒಂದು ಕಿರು ಪರಿಚಯವನ್ನ ಮಾಡೋಣ ಮಕ್ಕಳೇ. GSS ಏನು? ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ. ಹಾಗೆ ಇವರು ಮೈಸೂರು, ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು.
ಇವರ ಪ್ರಮುಖ ಕೃತಿಗಳು ಎಂದ್ರೆ ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು. ಇದು ಅವರ ಪ್ರಸಿದ್ಧ ಪ್ರವಾಸ ಕಥನನೂ ಕೂಡ ಹೌದು. ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಇವು ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳು. ಹಾಗೆಯೇ ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಹಾಗೇನೆ ಹಂಪಿ ಒಂದು ವಿಶ್ವವಿದ್ಯಾನಿಲಯ ಏನಾಗುತ್ತೆ, ನಾಡೋಜ ಪ್ರಶಸ್ತಿಯನ್ನ ಕೂಡ ಗೌರವಿಸಿದೆ. ಬೆಂಗಳೂರು ಮತ್ತೆ ಕುವೆಂಪು ಒಂದು ವಿಶ್ವವಿದ್ಯಾನಿಲಯಗಳು ಗೌರವ ಡಿಲೀಟ್ ಪದವಿಯನ್ನ ಕೂಡ ನೀಡಿ ಗೌರವಿಸಿದೆ ಅವರಿಗೆ. ಹಾಗೆ ಪಂಪ ಪ್ರಶಸ್ತಿಯನ್ನ ಕೂಡ ಇವರು ಭಾಜನರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಇವರು ಕೆಲಸವನ್ನ ನಿರ್ವಹಿಸಿದ್ರು. ಹಾಗಾದ್ರೆ ಬನ್ನಿ ಮಕ್ಕಳ, ಈ ದಿನ ನಾವು ಸಂಕಲ್ಪ ಗೀತೆ, ಯಾವ ರೀತಿಯ ಸಂಕಲ್ಪವನ್ನ GSS ರವರು ಮಾಡ್ತಾರೆ ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ಅಭ್ಯಾಸ ಮಾಡೋಣ. ಮೊದಲನೆಯ ಪದ್ಯ ಭಾಗವನ್ನ ನಾವು ನೋಡೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಅಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗಣ ಬಹು ಎಚ್ಚರದೊಳು ಮುನ್ನಡೆಸೋಣ. ನೋಡಿ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಹಣತೆ ಅಂದ್ರೆ ದೀಪ ಮಕ್ಕಳೇ. ನಮ್ಮ ಸುತ್ತಲೂ ಕೂಡ ಕತ್ತಲೆ ಇದೆ ಅಂದಾಗ ಏನಾಗುತ್ತೆ, ಒಂದು ದೀಪವನ್ನ ಹಚ್ಚಿದ್ರೆ ಆ ಇಡೀ ಒಂದು ಕೊಠಡಿ ಬೆಳಗುತ್ತೆ. ದೀಪವನ್ನ ಬೆಳಗುತ್ತೆ. ಇಡೀ ಜಗತ್ತನ್ನ ಬೆಳಗವನು ಯಾರು? ಸೂರ್ಯ. ರಾತ್ರಿ ಎಲ್ಲ ಕತ್ತಲಿದೆ, ಬೆಳಗಾಗಿದ ತಕ್ಷಣ ಸೂರ್ಯ ಏನ್ ಮಾಡ್ತಾನೆ, ಇಡೀ ಒಂದು ವಿಶ್ವವನ್ನ ಬೆಳಗ್ತಾನೆ. ಹಾಗೆ ನಮ್ಮ ಸುತ್ತಲೂ ಕೂಡ ಸಮಸ್ಯೆಯ ಸಾಗರದಲ್ಲಿ ಸಿಲುಕಿರುವಂತವರಿಗೆ ಪ್ರೀತಿ ಎಂಬ ವಿಶ್ವಾಸವನ್ನ, ಪ್ರೀತಿಯನ್ನ, ದಯೆ, ಅನುಕಂಪ, ಕರುಣೆಯನ್ನ ತೋರೋಣ. ಅವರ ಜೀವನದಲ್ಲಿ ಬೆಳಕಾಗೋಣ. ಎಲ್ಲರಿಗೂ ಕೂಡ ನಾವು ಲಕ್ಷ ಕೋಟಿ ಸಹಾಯ ಮಾಡೋದಲ್ಲ, ಒಂದು ನಮ್ಮ ಕೈಲಾದಷ್ಟು ಸಹಾಯವನ್ನ, ನಾನಿದ್ದೀನಿ, ಜೊತೆಲಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿದಾಗ ಅವರು ಕೂಡ ಏನಾಗ್ತಾರೆ, ಆ ಸಮಸ್ಯೆಯ ಸುಳಿಯಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮೂರನೆಯ ಒಂದು ಸಾಲನ್ನ ನಾವು ಗಮನಿಸಿದಾಗ, ಬಿರುಗಾಳಿಗೆ ಒಯ್ದಾಡುವ ಹಡಗನ ಬಹು ಎಚ್ಚರದೊಳು ಮುನ್ನಡೆಸೋಣ. ಬಿರುಗಾಳಿಗೆ ಏನೋ ಇಡೀ ಒಂದು ಪ್ರಪಂಚ ಪರ್ಯಟನೆ, ಒಂದು ಏನೋ ಮರದಿಂದ ಮಾಡಿದಂತಹ ಒಂದು ಸಣ್ಣದಾದ ದೋಣಿ, ಹಡಗನ್ನ ತಗೊಳ್ಳೋಣ. ಹಡಗೇನಾಗುತ್ತೆ, ಇಡೀ ಪ್ರಪಂಚವನ್ನ, ವಿಶ್ವವನ್ನ ಸಮುದ್ರ ಮಾರ್ಗವಾಗಿ ಅವರು ಸುತ್ತುವರಿತಾರೆ. ಅಂತಹ ಬಿರುಗಾಳಿಗೆ, ಯಾಕಂದ್ರೆ ಸಮುದ್ರದಲ್ಲಿ ಒಂದು ನಾವೇ ಹೋಗ್ತಾ ಇದೆ ಅಂದ್ರೆ ಅನೇಕ ಸಮಸ್ಯೆಗಳು, ಒಂದೇ ಒಂದು ಸಲ ಚಂಡಮಾರುತ ಅಥವಾ ಬಿರುಗಾಳಿ ಬಂದಾಗ ಆ ಬೋಟ್ ಏನಾಗುತ್ತೆ, ಉಲ್ಟಾ ಆಗ್ಬಿಡ್ಬೋದು. ಬಟ್ ನಾವಿಕನಾದವನು ಏನ್ ಮಾಡ್ತಾನೆ, ಅದನ್ನ ಬಹು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಹಾಗೇನೆ ನಮ್ಮ ಸಂಸಾರದಲ್ಲಿಯೂ ಕೂಡ, ನಮ್ಮ ಜೀವನದಲ್ಲಿಯೂ ಕೂಡ ಒಂದು ಕುಟುಂಬ ಅಂತ ತಗೊಂಡಾಗ ಯಾರು ಮುಖ್ಯಸ್ಥರಾಗಿರ್ತಾರೋ ಅವರು ಜೀವನದಲ್ಲಿ ಬರೋ ಅನೇಕ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ಆ ಏಟಾದವನಂತವನ್ನ ಏನ್ ಮಾಡ್ಬೇಕು, ಈ ಬಹು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಹಾಗೆ ಇಡೀ ನಮ್ಮ ಭಾರತದ ಒಂದು ಮುಖ್ಯಸ್ಥ ಅಂದಾಗ ಪ್ರಧಾನಿ, ಈ ಕೊರೋನಾ ಸಮಸ್ಯೆಯಿಂದ ಏನೆಲ್ಲ ದೇಶ ಬಳಲ್ತಾ ಇದೆ, ಅವ್ರು ಯಾವ ರೀತಿಯ ಲಾಕ್ಡೌನ್ ಸಮಸ್ಯೆಗಳನ್ನ ಅವರು ಒಂದೊಂದೇ ಲಾಕ್ಡೌನ್ ನ ತಂದ್ರು, ಆ ಕೊರೋನಾ ಸಮಸ್ಯೆಗಳಿಂದ ನಮ್ಮ ಮುಕ್ತರನ್ನಾಗಿ ಮಾಡಿದ್ರು. ಅನೇಕ ಈಗ ರೀಸೆಂಟ್ ಆಗಿ ನಾವು ವಿಚಾರಗಳನ್ನ ನೋಡ್ಬೋದು. ಅಂದ್ರೆ ಆ ರೀತಿಯಾಗಿ ಸಮಸ್ಯೆ ಬಂತು ಅಂದಾಗ ತಲೆ ಮೇಲೆ ಕಲ್ಚಪ್ಟಿ ಬಿದ್ದೋಗಿದೆ ಅನ್ನೋದ ಸುಳಿಯಲ್ಲಿ ಸಿಲುಕಿ ನಾವು ಒದ್ದಾಡೋದ್ಕಿಂತ ಬಹಳ ಎಚ್ಚರಿಕೆಯಿಂದ ಜೀವನವನ್ನ ಮಾಡಬೇಕು ಅನ್ನೋದನ್ನ ಅವರು ಸರಳವಾಗಿ ಹೇಳ್ತಾ ಹೋಗ್ತಾರೆ. ಇನ್ನ ಸೆಕೆಂಡ್ ಪ್ಯಾರಕ್ಕೆ ಬಂದಾಗ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಕಲುಷಿತವಾಗಿದೆ, ಕಲುಷಿತ ಅಂದ್ರೆ ಮಲಿನವಾಗಿದೆ. ಏನು, ನದಿ ಜಲಗಳೆಲ್ಲ ಕಲುಷಿತವಾಗಿದೆ. ಗಂಗಾ, ಯಮುನಾ ಎಂತಹ ಪವಿತ್ರ ನದಿಗಳು, ಅವೆಲ್ಲ ಏನಾಗುತ್ತೆ, ನಾವು ಒಂದ್ಸಲಿ ಮುಳುಗಿ ಹಿಂಗೆ ಎದ್ರೆ ಸಾಕು, ಪಕ್ಕದಲ್ಲಿ ಎಣ ಎದಳುತ್ತೆ. ಅಂದ್ರೆ ಆ ಕಲುಷಿತ ಮಾಡಿರೋರು ಯಾರು? ನಾವೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಮನುಷ್ಯರು ಏನ್ ಮಾಡ್ತಾ ಇದಾರೆ, ಆ ಪವಿತ್ರ ನದಿಯನ್ನು ಕೂಡ ಅಪವಿತ್ರ ಮಾಡಿದ್ದಾರೆ. ಅಂತಹ ಒಂದು ಕಲುಷಿತವಾಗಿರೋ ನದಿ ಜಲಗಳು ಮುಂಗಾರಿನ ಮಳೆಯಾಗೋಣ ಅಂದ್ರೆ ಜೋರಾಗಿ ಬಿರುಸಾಗಿ ಮುಂಗಾರು ಮಳೆ ಬಿದ್ದಾಗ ಅಲ್ಲೇನಾಗತ್ತೆ, ಅಲ್ಲಿರುವಂತಹ ಒಂದು ಮಲಿನ ವಸ್ತುಗಳೆಲ್ಲ ಹೋಗುತ್ತೆ. ಅಲ್ಲಿ ಹೊಸವಾದ ತಿಳಿಯಾದ ನೀರು ತುಂಬಿಕೊಳ್ಳುತ್ತೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಬರೋ ಸಮಸ್ಯೆಗಳನ್ನ ನಾವು ಒಡೆದೋಡಿಸ್ಬೇಕು. ಹೊಸ ಆಸೆಗಳನ್ನ, ಆಮಿಷಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಳ್ತಾ ಯಶಸ್ಸನ್ನ ಗಳಿಸ್ಬೇಕು ಅಂತ GSS ಅವರು ಹೇಳ್ತಾ ಹೋಗ್ತಾರೆ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡು ಅಂದ್ರೆ ಪೊಳ್ಳು, ಏನು ಇಲ್ಲ ಅಂತ.
ಯಾಕಂದ್ರೆ ಮಳೆ ಹೋಯ್ತು, ಬೆಳೆ ಇಲ್ಲ ಅಂದಾಗ ಆ ಇಡೀ ಒಂದು ಸರೌಂಡಿಂಗು ಕಾಡು ಎಲ್ಲ ಏನಾಗುತ್ತೆ, ಬರಡಾಗುತ್ತೆ, ಹಸಿರೆಲ್ಲ ನಾಶ ಆಗುತ್ತೆ, ಆ ಇಡೀ ಧಗೆ ಕಾಡೆ ಹತ್ತಿ ಉರಿಯುವಂತ ಆಗುತ್ತೆ. ಅಂದ್ರೆ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ವಸಂತ ಅಂದ್ರೆ ಸಮೃದ್ಧಿಯ ಸಂಕೇತ. ಜೋರಾಗಿ ಮಳೆ ಬಿತ್ತು ಅಂದಾಗ ಎಲ್ಲೆಲ್ಲಿ ಇರುವಂತಹ ಹುಲ್ಲು ಕಡ್ಡಿಗಳಿಗೆಲ್ಲ ಜೀವಶಕ್ತಿ ತುಂಬುತ್ತೆ, ಅದರಿಂದ ಎಲ್ಲ ಚಿಗುರುತ್ತೆ. ಎಂತಹ ಒಣ ಮರಗಳು ಕೂಡ ಏನಾಗುತ್ತೆ, ಸಮೃದ್ಧಿತನದಿಂದ ತುಂಬಾ ಚೆನ್ನಾಗಿ ಹೂವು ಹಣ್ಣುಗಳನ್ನ ಕೊಡುತ್ತೆ. ಆ ರೀತಿಯಾಗಿ ನಮ್ಮ ಜೀವನವೂ ಕೂಡ ಇರಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೋದು. 3ನೇ ಪ್ಯಾರಕ್ಕೆ ಹೋಗೋಣ ಮಕ್ಕಳೇ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಬಿದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ. ಯಾರನ್ನ ಬಿದ್ದೋಗ್ತಾರೆ ಅಂದ್ರೆ ಹೋಗಿ ಕ್ಲಾಪ್ ಹೊಡ್ಕೊಂಡು ನಾವು ನಗೋದಲ್ಲ. ಬಿದ್ದ್ಬಿಟ್ಟಿದ್ದಾರೆ ಅಂದಿದ ತಕ್ಷಣ ಅವ್ರಿಗೆ ಏನ್ ಮಾಡ್ತೀವಿ, ಅಯ್ಯೋ ಪಾಪ ಏನಾಯ್ತು ಅಂತ ಏನ್ ಮಾಡ್ತೀವಿ, ನಾವು ಓಡೋಗಿ ಎತ್ತುತ್ತೀವಿ. ಆ ರೀತಿಯ ಒಂದು ಮನೋಭಾವನೆಯನ್ನ ನಾವು ಬೆಳೆಸ್ಕೋಬೇಕು. ಅಂದ್ರೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿರೋರ್ಗೆ ಏನಾದ್ರೂ ಸಹಾಯವನ್ನ ಮಾಡಿ ಅವರಲ್ಲಿ ಹೊಸ ಭರವಸೆಗಳನ್ನ, ಆಸೆಗಳನ್ನ ಮೂಡೋ ರೀತಿಯಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ ಕವಿಗಳು. ಹಾಗೆ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಒಂದು ಮಗು ಹುಟ್ಟಿದಾಗ ಏನಾಗುತ್ತೆ, ಆ ಮಗುಗೆ ನಾನು ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ, ಯಾವ ನಾಡು ಏನು ಕೂಡ ಗೊತ್ತಿರಲ್ಲ. ಆದ್ರೆ ಮಗು ಹುಡ್ತಾ ದೊಡ್ಡದಾಯ್ತಾ ಆ ಮನೆಯ ವಾತಾವರಣ, ಮನೆ ಏನಾಗುತ್ತೆ, ನನ್ನದು, ನಾನು ಈ ಧರ್ಮದವನು, ಈ ಪಂಥದವನು, ಈ ನಾಡಿನವನು, ಈ ಭಾಷೆಯವನು, ಆ ರೀತಿಯ ಬೇಲಿಯನ್ನ ನಿರ್ಮಿಸ್ತಾ ಹೋಗ್ತೀವಿ ನಾವು. ಅಂದ್ರೆ ಅದನ್ನ ಬಿಡ್ಬೇಕು ನಾವು. ಮನುಜ ಅಂದ್ರೆ ಮನುಷ್ಯ ಅಂತ. ಮನುಜರೆಲ್ಲ ನಾವೆಲ್ಲ ಒಂದೇ, ಇರೋದು ಜಾತಿ ಎರಡೇ, ಕೇವಲ ಒಂದು ಗಂಡು ಒಂದು ಹೆಣ್ಣು, ಅದನ್ನ ಬಿಟ್ರೆ ಇನ್ಯಾವುದೂ ಕೂಡ ಇಲ್ಲ ಅನ್ನೋ ಒಂದು ನಾವು ಅದಕ್ಕೆ ನಾವು ಏನ್ ಹೇಳ್ತಾರೆ ಅಂದ್ರೆ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಮನುಷ್ಯರ ನಡುವೆ ಸೇತುವೆಯಾಗೋಣ. ಅಂದ್ರೆ ಆ ಒಂದು ಕಲಹಗಳನ್ನ ಬೇಡ, ನಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ಬೆಳೆಯೋಣ ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸಿದ್ರು. ಕೊನೆ ಪ್ಯಾರಕ್ಕೆ ಬರೋಣ. ಮತಗಳೆಲ್ಲವೂ ಪಥಗಳೆನ್ನುತ್ತಾ ಹೊಸ ಎಚ್ಚರದಳು ಬದುಕೋಣ. ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಬಹಳ ಅತ್ಯದ್ಭುತವಾಗಿದೆ ನೋಡಿ. ಇಲ್ಲಿ ಮತಗಳೆಲ್ಲವೂ ಪಥಗಳು ಎನ್ನುತ್ತಾ, ಮತ ಮನುಜ ಮತ ವಿಶ್ವಪಥ ಅಂತೆ. ನಮ್ಮಲ್ಲೇ ಮತ ಅಂದಿದ ತಕ್ಷಣ ಜೈನ ಮತ, ಬುದ್ಧರು, ಹಿಂದೂಗಳು, ಇಸ್ಲಾಂ, ಕ್ರೈಸ್ತ ಮತ ಅವೆಲ್ಲವೂ ಕೂಡ ಒಳ್ಳೆಯ ಸಾರಗಳನ್ನ ತುಂಬಿರೋವಂಥವ್ರು. ಯಾವುದೇ ಧರ್ಮ ಆಗ್ಲಿ ಅವನ್ನ ಕೊಲ್ಲು ಕತ್ತರಿಸು ನಂದೇ ಶ್ರೇಷ್ಠ ಅಂತ ಏನೂ ಕೂಡ ಹೇಳೋದಿಲ್ಲ. ಆದ್ರೆ ಮನುಷ್ಯರಾದವರು ನಾವೇನ್ ಮಾಡಿದ್ವಿ, ನಮ್ಮ ಧರ್ಮವೇ ಶ್ರೇಷ್ಠ, ಇಡೀ ಪ್ರಪಂಚದಾದ್ಯಂತ ನಮ್ಮ ಧರ್ಮವನ್ನೇ ಅನುಸರಿಸಬೇಕು ಅನ್ನೋ ಒಂದು ದುರಾಸೆಯ ದುರುಳ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೀವಿ. ಆದ್ರೆ ಆ ಒಂದು ಧರ್ಮಗಳು ಹೇಳುವಂತಹ ಒಳ್ಳೆಯ ಅಂಶಗಳನ್ನ ಪಥ ಅಂದ್ರೆ ದಾರಿ, ನಮ್ಮ ಜೀವನದ ದಾರಿ ಮಾಡಿಕೊಂಡು ನಾವು ಜೀವನವನ್ನ ಸುಗಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಕಾಣ್ಬೋದು. ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲೇನು ಕೋಮುಗಲಭೆಯನ್ನ ನಾವು ನೋಡ್ಬೋದು. ಅಯ್ಯೋ ಬೆಳಗ್ಗೆ ಆಯ್ತು ಅಂದ್ರೆ ಏನು ಸಮಸ್ಯೆ ಬಂತು ಅನ್ನೋ ಒಂದು ಆ ಸಮಸ್ಯೆಯ ಸುಳಿಯಲ್ಲಿ ಅಂದ್ರೆ ನರಳುತ್ತಾ ಇದ್ದಾರೆ ಮನುಷ್ಯರು. ಅಂತವರಲ್ಲಿ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ, ಏನು ಆಗಲ್ಲ, ಒಳ್ಳೇದಾಗುತ್ತೆ, ಏನು ಸಮಸ್ಯೆ ಆಗಲ್ಲ ಅನ್ನೋ ಒಂದು ಹೊಸ ಭರವಸೆಗಳನ್ನ ನೀಡ್ತಾ ಅವನ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡೋಣ. ಈ ರೀತಿಯಾಗಿ ಮನುಷ್ಯನಾದವನು ದೃಢ ಸಂಕಲ್ಪವನ್ನ ಕೈಗೊಂಡು ನಾವು ಎಲ್ಲೋ ಹೋಗಿ ಜಮ್ಮು ಕಾಶ್ಮೀರಕ್ಕೆ ನಾವು ಕರ್ನಾಟಕದಿಂದ ಹೋಗಿ ಸರಿಪಡಿಸೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಸರೌಂಡಿಂಗ್ ಅಲ್ಲಿ ನಮ್ಮ ಸುತ್ತಮುತ್ತಲೂ ಇರುವಂತಹ ಸಮಾಜವನ್ನ ಸ್ವಾಸ್ಥ್ಯ ಸಮಾಜವನ್ನಾಗಿ ಮಾಡೋಣ. ಅದರಲ್ಲೂ ಕೂಡ ಧನಾತ್ಮಕ ಚಿಂತನೆಯನ್ನ ಮಾಡೋಣ. ಧನಾತ್ಮಕ, ಋಣಾತ್ಮಕ, ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಅಂತ ನಮ್ಮ ಮನುಷ್ಯರು ಪ್ರತಿಯೊಬ್ಬರು ಕೂಡ ಯಾವಾಗ್ಲೂ ಧನಾತ್ಮಕ ಚಿಂತನೆಗಳನ್ನ ಮಾಡ್ತಾ ಸ್ವಾಸ್ಥ್ಯವಾದ ಸಮಾಜವನ್ನ ನಿರ್ವಹಿಸಬೇಕು. ಅದನ್ನ ಕಾಪಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ರೂಢಿಸ್ಕೋಬೇಕು, ಇರಬೇಕು ಎಂಬ ಆಶಯವನ್ನ GSS ಅವರು ಸರಳವಾಗಿ ತುಂಬಾ ಸುಂದರವಾಗಿ ವಿವರಣೆಯನ್ನ ನೀಡಿದ್ದಾರೆ. ಈ ಪದ್ಯದಲ್ಲಿ ಬರುವಂತಹ ಒಂದು ಭಾಷಾ ಚಟುವಟಿಕೆ, ಭಾಷಾಭ್ಯಾಸವನ್ನ, ವ್ಯಾಕರಣ ಭಾಗವನ್ನ ಅಭ್ಯಾಸ ಮಾಡೋಣ ಮಕ್ಕಳು. ಆ ಒಂದು ಭಾಷಾ ಚಟುವಟಿಕೆಯಲ್ಲಿ ಮೊದಲನೆಯದಾಗಿ ವ್ಯಾಕರಣ ಏನು ಅಂದ್ರೆ ಧಾತುವನ್ನ ಗುರುತಿಸಿ ಅಂತ ಬರುತ್ತೆ. ಹಾಗಾದ್ರೆ ಧಾತು ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕೂಡ ಕರಿತೀವಿ. ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮಾತಾಡ್ತಾ ಇದ್ದೀನಿ. ಹಾಗೆ ಹಾಡುತ್ತಿದ್ದಾನೆ, ನೋಡುತ್ತಿದ್ದಾನೆ, ಬರೆಯುತ್ತಿದ್ದಾನೆ, ಅವೆಲ್ಲ ಏನಾಗುತ್ತೆ, ಕ್ರಿಯಾಪದ ಆಗುತ್ತೆ.
ಈಗ ಬರೆಯುತ್ತಿದ್ದಾನೆ ಬರೆ, ನೋಡುತ್ತಿದ್ದಾನೆ ನೋಡು, ಮಾಡುತ್ತಿದ್ದಾನೆ ಮಾಡು, ಅದೇ ಧಾತು. ಉದಾಹರಣೆಗೆ ನಮ್ಮ ಪುಸ್ತಕದಲ್ಲಿ ಇರುವಂತಹ ಒಂದು ಪದಗಳನ್ನ ಗಮನಿಸೋಣ. ಮೊದಲನೇದಾಗಿ ನಿಲ್ಲಿಸು. ಅಲ್ಲಿ ನಿಲ್ಲಿಸು ಎಂಬ ಒಂದು ಕ್ರಿಯಾಪದದಲ್ಲಿ ನಿಲ್ಲು ಎಂಬುದು ಧಾತು. ಮುಂದಿನ ಪದ ನಡೆಸು, ನಡೆ ಧಾತು. ಹಾಗೆ ಹಚ್ಚುವುದು, ಅಚ್ಚು ಧಾತು. ಮುಟ್ಟೋಣ, ಮುಟ್ಟು. ಕಟ್ಟುವುದು, ಕಟ್ಟು. ಆಗೋಣ, ಹಾಗೂ. ಹಾಗೆ ಬಿದ್ದನು ಏನಾಗುತ್ತೆ, ಬೀಳು. ಎದ್ದನು, ಏಳು. ನೋಡುತ್ತಿದ್ದಾನೆ, ನೋಡು. ಈ ರೀತಿಯಾಗಿ ಧಾತು ಪದಗಳನ್ನ ನಾವು ಗಮನಿಸಬಹುದು. ಹಾಗೇನೆ ವಿಭಕ್ತಿ ಪ್ರತ್ಯಯ ಬರುತ್ತೆ. ವಿಭಕ್ತಿ ನೀವು ಚಿಕ್ಕದ್ರಿಂದನೂ ಕೂಡ ತಿಳ್ಕೊಂಡಿರ್ತೀರಾ. ನಾಮಪದದ ಮೇಲೆ ಬರುವಂತಹ ಪ್ರತ್ಯಯಗಳನ್ನ ವಿಭಕ್ತಿ ಪ್ರತ್ಯಯ ಅಂತಾನೂ ಕೂಡ ಕರಿತೀವಿ. ಯಾವುದೇ ನಾಮಪದವನ್ನ ಸುಮ್ಮನೆ ಶಾಲೆ ಶಾಲೆ ಅಂತಾನೆ ಬಳಸಕ್ಕಾಗಲ್ಲ. ಶಾಲೆಗೆ, ಶಾಲೆಯಲ್ಲಿ, ಶಾಲೆಯಿಂದ ಅನ್ನೋ ಒಂದು ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾದ್ರೆ ನಮ್ಮ ಈ ಪುಸ್ತಕದಲ್ಲಿ ಏನಾಗಿದೆ, ಪ್ರೀತಿಯ ಅಂದಾಗ ಪ್ರೀತಿಯ ಆ ಲಾಸ್ಟ್ ಅಲ್ಲಿ ಯಾನಲ್ಲಿ ಯಾವ ಒಂದು ಪ್ರತ್ಯಯ ಸೇರಿದೆ ಅಂದ್ರೆ ಆ ವಿಭಕ್ತಿ. ಆ ಅಂದಾಗ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನ ನಾವು ಗಮನಿಸಬಹುದು. ಬಿರುಗಾಳಿಗೆ, ಗೆ ಅಂದಾಗ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ನಾವು ನೋಡ್ಬೋದು. ಇನ್ನ ಜಲಕ್ಕೆ, ಅದು ಕೂಡ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಬಿದ್ದುದನ್ನು, ಅನ್ನು ಅಂದಾಗ ದ್ವಿತೀಯ ವಿಭಕ್ತಿಯನ್ನ ನಾವು ಗಮನಿಸಬಹುದು. ಭರವಸೆಗಳ, ಆ ಪ್ರತ್ಯಯ ಬಂತು. ಆ ಅಂದಾಗ ಷಷ್ಠಿ ವಿಭಕ್ತಿ ಪ್ರತ್ಯಯ. ಇವೆಲ್ಲವೂ ಕೂಡ ಹೊಸಗನ್ನಡಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳಿಲ್ವೇ? ಇದೆ, ನೋಡೋಣ ಬನ್ನಿ. ಸಂಶಯದೊಳು, ದೋಳ್ ಅಲ್ಲಿ ಓಳ್ ಅಂತ ಬರುತ್ತೆ. ಓಳ್ ಅಂದಾಗ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಆಗುತ್ತೆ. ಜಲದಿಂ, ಇಂ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆ. ಮರದತ್ತಣಿಂ, ಅತ್ತಣಿಂ, ಅತ್ತಣಿಂ ಅನ್ನೋದು ಪಂಚಮಿ ವಿಭಕ್ತಿಯ ಪ್ರತ್ಯಯ. ರಾಯಂಗೆ, ಗೆ ಅಂದಾಗ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ನಾವು ಗಮನಿಸಬಹುದು. ಈ ಪದ್ಯದಲ್ಲಿ ಬರುವಂತಹ ಮತ್ತೊಂದು ಪ್ರಮುಖವಾದ ವ್ಯಾಕರಣ ಅಂದ್ರೆ ಅರ್ಥರೂಪಗಳು. ಅರ್ಥರೂಪಗಳು ಅಂದಿದ ತಕ್ಷಣ ಏನಿಲ್ಲ ಮಕ್ಕಳ, ಅದರಲ್ಲಿ 3 ವಿಧಗಳು ಬರುತ್ತೆ. ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ. ವಿದ್ಯಾರ್ಥಕ ವಿಧಿಯ ಅರ್ಥವನ್ನ ಹೇಳುವಂಥದ್ದು. ಎಲ್ಲಿ ಅಂದ್ರೆ ಇಲ್ಲಿ ಕ್ರಿಯಾಪದದ ಆಗ್ಲೇ ಹೇಳಿದ್ದೀನಿ ನಿಮ್ಗೆ, ಕ್ರಿಯಾಪದಕ್ಕೆ ಮೂಲ ರೂಪ ಧಾತು. ಆ ಧಾತುವಿಗೆ ಪ್ರತ್ಯಯಗಳು ಸೇರಿ ಆಗುವಂಥದ್ದು. ಇಲ್ಲಿ ಬದಲಾವಣೆಯನ್ನ ಕಾಣ್ಬೋದು. ಅದರಲ್ಲಿ 3 ವಿಧಗಳು: ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಅಂತ. ಇಲ್ಲಿ ವಿದ್ಯಾರ್ಥಕ, ಮೊದಲನೇದಾಗಿ ವಿದ್ಯಾರ್ಥಕದ ಬಗ್ಗೆ ತಿಳ್ಕೊಳ್ಳೋಣ. ವಿಧಿ ಅಂದ್ರೆ ನಿಯಮ, ನೀತಿ ನಿಯಮ ಅಂತ ಅಷ್ಟೇ. ಆರೈಕೆ, ಅಪ್ಪಣೆ, ಸಮ್ಮತಿ, ಆಶೀರ್ವಾದ. ಇಲ್ಲಿ ಮೇನ್ 90% ಅಲಿ ಪ್ರತ್ಯಯವನ್ನೇ ನಾವು ಕಾಣ್ಬೋದು. ಮಾಡಲಿ, ತಿನ್ನಲಿ, ನೋಡಲಿ, ಅವ್ನು ಚೆನ್ನಾಗಿ ಓದ್ಲಿ, ಬರೀಲಿ ಬಿಡಪ್ಪ ಅಂತ ಆಶೀರ್ವಾದ ಮಾಡ್ತೀವಿ, ಅಪ್ಪಣೆ ಮಾಡ್ತೀವಿ, ಆ ಸಮ್ಮತಿಯನ್ನ ಕೊಡ್ತೀವಿ. ಹಾಗೆ ಆ ಬರುವಂತಹ ಪದಗಳೇ ವಿದ್ಯಾರ್ಥಕಕ್ಕೆ ಉದಾಹರಣೆಗಾಗಿ ನಾವು ಕಾಣ್ಬೋದು. ಇಲ್ಲಿ ಮಾಡು ಅಂತ ಒಂದು ಮಾಡುತ್ತಿದ್ದಾನೆ, ಮಾಡುತ್ತಿದ್ದಾನೆ ಕ್ರಿಯಾಪದ, ಅದರ ಧಾತು ಏನು? ಮಾಡು. ಅಲ್ಲಿ ಮಾಡಲಿ ಅನ್ನೋ ಒಂದು ಪ್ರತ್ಯಯ, ಅಲಿ ಪ್ರತ್ಯಯ ಸೇರುತ್ತೆ. ಹಾಗೆ ನೋಡುತ್ತಿದ್ದಾನೆ, ನೋಡು ಧಾತು, ನೋಡಲಿ. ಹಾಡು, ಆಡುತ್ತಿದ್ದಾನೆ, ಹಾಡು, ಹಾಡಲಿ ಅಷ್ಟೇ. ಅಲ್ಲಿ ವಿದ್ಯಾರ್ಥಕ ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಏನಿರ್ಬೇಕು ಅಂದ್ರೆ ಅಲಿ ಪ್ರತ್ಯಯ ಇರ್ಬೇಕು. ಹಾಗೇನೆ ಬೆಳೆಯಲಿ, ಬೆಳೆಯೋಣ, ಅದು ಕೂಡ ಕೆಲವೊಂದು ರೇರ್ ಬರೋದು, ಬಟ್ ಅದು ಕೂಡ ಸೇರುತ್ತೆ ವಿದ್ಯಾರ್ಥಕ. ಹಾಗೇನೆ ನಿಷೇಧಾರ್ಥಕ, ನಿಷೇಧ ಅಂದಿದ ತಕ್ಷಣ ನಾನು ತಿನ್ನಲ್ಲ ಅಂತೀವಲ್ಲ, ನಿಷೇಧ ನೆಗೆಟಿವ್ ಅಷ್ಟೇ. ಕ್ರಿಯೆಯ ಅರ್ಥ ನಡೆದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಬರುವಂತದ್ದೇ ನಿಷೇಧಾರ್ಥಕ ಕ್ರಿಯಾಪದಗಳು. ಈಗ ಮುಟ್ಟಲಿ ಅಂದಾಗ ವಿದ್ಯಾರ್ಥ ಆಗುತ್ತೆ. ಮುಟ್ಟನು, ಅಲ್ಲಿ ಲಿಂಗಗಳಲ್ಲಿಯೂ ಕೂಡ ಬರುತ್ತೆ. ಹುಡುಗಾಗೆ ಬೇರೆ, ಹುಡುಗಿಗೆ ಬೇರೆ, ನಪುಂಸಕ ಲಿಂಗಾಗೆ ಬೇರೆ ಪ್ರತ್ಯಯಗಳನ್ನ ನಾವು ಕಾಣ್ಬೋದು. ಈಗ ಮಾಡನು, ಮಾಡಳು, ಮಾಡರು ಪ್ರತ್ಯಯ. ಹಾಗೆ ನೋಡಲಿ, ನೋಡನು, ನೋಡಳು, ನೋಡರು. ಹಾಡರು, ಹಾಡನು, ಹಾಡಳು. ಈ ರೀತಿಯಾಗಿ ಲಿಂಗಗಳಲ್ಲಿಯೂ ಕೂಡ ಬದಲಾವಣೆಯನ್ನ, ಹಾಗೆ ಏಕವಚನ ಬಹುವಚನದಲ್ಲಿಯೂ ಕೂಡ ಬದಲಾವಣೆಯನ್ನ ಕಾಣ್ಬೋದು. ಮೇನ್ ಆಗಿ ನಿಷೇಧಾರ್ಥಕ ಅಂದ್ರೆ ನಿಷೇಧ, ಮಾಡಲ್ಲ ಅನ್ನೋದು. ಮಾಡನು, ಅನು ಪ್ರತ್ಯಯ, ಅಳು ಪ್ರತ್ಯಯ, ಅರು ಪ್ರತ್ಯಯಗಳನ್ನ ಕಾಣ್ಬೋದು. ವಿದ್ಯಾರ್ಥಕದಲ್ಲಿ ಅಲಿ ಪ್ರತ್ಯಯ, ನಿಷೇಧಾರ್ಥಕದಲ್ಲಿ ಅನು ಪ್ರತ್ಯಯ, ಅಳು ಪ್ರತ್ಯಯ, ಹರು ಪ್ರತ್ಯಯ. ಇನ್ನ ಲಾಸ್ಟ್ ಒನ್ ಅಂದ್ರೆ ಸಂಭವನಾರ್ಥಕ ಅಂದ್ರೆ ಸಂಭವ.
ಅಂದ್ರೆ ಮುಂದೆ ನಡೆಯುತ್ತೆ ಅನ್ನೋ ಒಂದು ಊಹೆ, ಸಂಶಯ ಅಥವಾ ಊಹೆ, ರ್ಯಾಂಕ್ ಬತ್ತೀಯನೋ ಅಂದ್ರೆ ಬಂದ್ರು ಬರ್ಬಹುದು ಅನ್ನಂತೀವಿ. ಹಾಗೆ ಸಂಶಯದಲ್ಲಿ ವ್ಯಕ್ತಪಡಿಸುವಂತದ್ದೇ ಸಂಭವನಾರ್ಥಕ. ಮಾಡಿಯಾನು, ಮಾಡಿಯಾಳು, ನೋಡಿಯಾಳು, ನೋಡಾನು, ಅಂದ್ರೆ ಬರಬಹುದು. ಈಗ ಹೊಸಗನ್ನಡದಲ್ಲಿ ಬರಬಹುದು ಅಂತೀವಿ, ಬಟ್ ಹಳಗನ್ನಡದಲ್ಲಿ ಮಾಡಿಯಾನು, ಮಾಡಿಯಾಳು, ನೋಡಿಯಾಳು, ನೋಡಾರು, ಆ ರೀತಿಯಾಗಿ ಪ್ರತ್ಯಯಗಳನ್ನ ನಾವು ಕಾಣಬಹುದು. ಇಲ್ಲಿವರೆಗೂ ಕೂಡ ನಾವು ಸಂಕಲ್ಪ ಗೀತೆಯಲ್ಲಿ ಬರುವಂತಹ ವ್ಯಾಕರಣ ಭಾಗವನ್ನ ನೋಡಿದ್ವಿ, ಹಾಗೆ ಪದ್ಯದ ಸಾರಾಂಶವನ್ನ ನೋಡಿದ್ವು. GSS ರವರು 3ನೇ ರಾಷ್ಟ್ರಕವಿ. ಅವರು ಸರಳವಾಗಿ ಸುಂದರವಾಗಿ ಈ ಒಂದು ಸಂಕಲ್ಪ ಗೀತೆಯನ್ನ ಅತ್ಯಂತ ಅತ್ಯದ್ಭುತವಾಗಿ ಎಲ್ಲರ ಒಂದು ಓದುಗರ ಮನಮುಟ್ಟೋ ರೀತಿಯಲ್ಲಿ ನಾವು ಮನುಜರಾಗಿ ಒಳ್ಳೆಯ ಹಾದಿಯಲ್ಲಿ ಯಾವ ರೀತಿಯಾಗಿ ನಡಿಬೇಕು, ನಮ್ಮ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕೊಂಡಾಗ ನಾವು ಹೇಗೆ ನಾವು ಅಷ್ಟೇ ಅಲ್ಲ ನಮ್ಮ ಅಕ್ಕಪಕ್ಕದವ್ರನ್ನು ಕೂಡ ಸಮಸ್ಯೆಯಿಂದ ಬೇರ್ಪಡಿಸ್ಬೇಕು, ಅವರಿಗೆ ಒಳ್ಳೆಯ ಜೀವನವೂ ಕೂಡ ಲಭಿಸ್ಬೇಕು ಅನ್ನೋದನ್ನ ವಿವರಿಸಿದ್ದಾರೆ. ಇಲ್ಲಿವರೆಗೂ ಕೇಳಿದಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.